KCET ವಿದ್ಯಾರ್ಥಿಗಳಿಗೆ ಕೆಯಿಂದ ಹೊಸ ಅಪ್ಡೇಟ್ನ ಬೀಳಾಗಿದೆ. ಸೊ ಅದೇನಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಸೊ ಇವಾಗ KCET ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಇನ್ನೊಮ್ಮೆ ನಮಗೆ ಅವಕಾಶ ಕೊಟ್ಟಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಕೊಟ್ಟಿರೋ ಟೈಮಲ್ಲೇ ತುಂಬ ಜನ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿನ ಮಾಡಿರೋದಿಲ್ಲ. ಹಾಗಾಗಿ ಈ ಒಂದು ಡೇಟ್ನ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡ್ತಾರಂಗಂತ. ಸೊ ಅದೇ ಪ್ರಕಾರವಾಗಿ ಇವಾಗ ಯಾರು PUC ಮಾರ್ಕ್ಸ್ನ ಎಂಟ್ರಿ ಮಾಡಿರೋದಿಲ್ಲ ಸೊ ಅಂಥ ವಿದ್ಯಾರ್ಥಿಗಳು ಇವಾಗ ಮಾರ್ಕ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ ಕೊಟ್ಟಿರೋ ಟೈಮಲ್ಲೇ. ಸೊ ಇವಾಗ ನಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಮತ್ತೊಮ್ಮೆ ಲಿಂಕ್ನ ಓಪನ್ ಮಾಡ್ತಾರೆ. ಸೊ 23ನೇ ತಾರೀಕಿಂದ 25ನೇ ತಾರೀಕಿನವರೆಗೆ ಅವಕಾಶ ಕೊಡ್ತಾರೆ. ಹಾಗೆಯೇ ಇವಾಗ ನಿಮಗೆ ಗೊತ್ತಿರ್ಬೋದು ಯಾರ್ಯಾರು ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಮತ್ತು ಯಾರ್ಯಾರು ಮಾಡಬಾರ್ದು ಹಂಗಂತ. ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವಾಗ ಅದು ತಿಳ್ಕೊಳ್ಳಿ. ಸೊ ಇವಾಗ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಇರ್ತಾರಲ್ಲ, ಕರ್ನಾಟಕ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು 2024ರಲ್ಲಿ ಯಾರು ಪಾಸ್ ಆಗಿರ್ತಾರೆ ಅವರಷ್ಟೇ ಮಾರ್ಕ್ಸ್ ಎಂಟ್ರಿನ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ 2024ಕ್ಕಿಂತ ಮುಂಚೆ ಯಾರು ಪಾಸ್ ಆಗಿರ್ತಾರೆ ಮತ್ತು ಇವಾಗ ಅವರು KCET ಅಪ್ಲಿಕೇಶನ್ ಹಾಕಿದರೆ ಅಂಥ ವಿದ್ಯಾರ್ಥಿಗಳು ಇವಾಗ ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ಮತ್ತು ಹಾಗೆಯೇ ಅದ್ರ ಜೊತೆಗೇ ಇವಾಗ CBSE, CIC ಮತ್ತು ಅದರ್ ಬೋರ್ಡ್ ವಿದ್ಯಾರ್ಥಿಗಳು ಆಗಿರ್ಬೋದು, ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋದಿರುತ್ತೆ. ಬಟ್ ಈ ವಿದ್ಯಾರ್ಥಿಗಳು ಫ್ರೆಷರ್ ಆಗಿರ್ಬೋದು ಅಥವಾ ರಿಪೀಟರ್ಸ್ ಆಗಿರ್ಬೋದು, ಇವರು ಕಂಪಲ್ಸರಿಯಾಗಿ ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ಸೊ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ನಮಗೆ KFCTಯಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತಾರೆ. ಆ ಒಂದು ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ಅಲ್ಲಿ ಕೆಲವೊಂದು ಆಪ್ಷನ್ನ ಕೊಟ್ಟಿರ್ತಾರೆ. ಆ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ಸ್ ಎಂಟ್ರಿನ ಮಾಡ್ಬೋದು. ಸೊ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಜಸ್ಟ್ 5 to 10 ಮಿನಿಟ್ಸ್ ಅಷ್ಟೇ ಬೇಕಾಗುತ್ತೆ ಮತ್ತು ಪ್ರೊಸೆಸ್ ಕೂಡ ಈಸಿ ಇದೆ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಇನ್ನೂ ತುಂಬ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿನ ಮಾಡಿರೋದಿಲ್ಲ. ಸೊ ಇವಾಗ ನೀವು ಮಾರ್ಕ್ಸ್ ಎಂಟ್ರಿನ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ KCET ರ್ಯಾಂಕ್ ಕೂಡ ಅನೌನ್ಸ್ ಆಗೋಲ್ಲ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಆಗಿರುತ್ತೆ. ಸೊ ಇದನ್ನು ನೀವು ಕೂಡ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಬೇರೆ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ, ಅವರು ಕೂಡ ತಪ್ಪದೆ ಮಾಡ್ಕೋತಾರೆ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು. ಒಂದು ವೇಳೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತು ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಥರ ನಿಮಗೆ ಕೌನ್ಸಿಲ್ ರಿಲೇಟೆಡ್ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್. ಟಾಟಾ.